ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಬ್ಲಾಗ್ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಕೂಲ್ ರಜಾ ಅಂತ ಹೊರಗಡೆ ಆಟ ಆಡ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ ಆಟ ಆಡ್ತಾರೋ, ಹಾಲು ಮೊಸರು ತೊಂಬರೋಣ ಬಾ ಫಸ್ಟ್ ಹೋಗಿ. ಮತ್ತೆ ಏನು ಬೇಕು ನಿಂಗೆ? ನೋ ಓರಿಯೋ. ಗುಡ್ಡೆ ಓರಿಯೋ ಇರಲ್ಲ ಅವ್ರ ಅಂಗಡಿಲಿ. ಗುಡ್ಡೆ ಬಿಸ್ಕೆಟು. ನಿಂಗೆ ಏನು ಬೇಕಮ್ಮ? ಸಮೋಸ. ಸಮೋಸ ತಿಂತೀನೋ? ಸಮೋಸ ಐಸ್ ಕ್ರೀಮ್ ಸಮ್ಮರಲ್ಲಿ ಇರುತ್ತೆ, ಈಗಿರಲ್ಲ. ಇಲ್ಲೇ ಆಡ್ತಿರ್ತೀಯ? ಇಲ್ಲೇ ಹೊರಗೆ ಕುತ್ಕೊಂಬಂದು ಇಲ್ಲೇ ಆಡ್ತಾನಂತವನು. ಬೇಗ ಬೇಗ ಬಾ. ಆಟ ಆಡೋದು ಇಶ್ಯೂ ಇಲ್ಲೇ. ಇನ್ನೊಂದು 10 ನಿಮಿಷ ಆಟ ಆಡು. ಎಷ್ಟಿದೆ ಹೋಮ್ವರ್ಕು? ಏನು ಬರ್ದೇ ಇಲ್ವಾ? ಬಾ. ನಮ್ಮ ಹೀರೋ ದೊಡ್ಡದಾಗ್ಬಿಟ್ಟಿದ್ದು ಈಗ. ಎಲ್ಲ ಡೋರ್ ಅವನೇ ಓಪನ್ ಮಾಡೋದು ಅಲ್ಲ ದಿಶು ಬೇಬಿ? ಈಗ ಬೇಬಿ ಎಲ್ಲ ದಿಶಾಂತ್ ಗೌಡ ಆಗ್ಬಿಟ್ಟಾನೆ. ದಿಶು ಬೇಬಿ ಆಗಿಲ್ವಾ? ಸ್ಲಿಪ್ಪರ್ ರಿಮೂವ್ ಮಾಡೋ. ಸ್ಲಿಪ್ಪರ್ ಬಿಡ ಮೇಲೆ. ಈಗ ದಿಶು ಬೇಬಿ ಅನ್ಬಾರ್ದು ಇವನಿಗೆ. ದಿಶಾಂತ್ ಗೌಡ ಏನು ಅನ್ಬೇಕು ಅಂಬಾಗಾರ? ನಿನಗೆ ಶಿಶಾಂತ್ ಗೌಡ. ಈಗ ಅದನ್ನು ತೆಗಿತಾ ನೋಡು ದಿಶಾಂತ್ ಗೌಡ. ನಾನೇ ತೆಗಿತೀನಿ ಬಾರಂದ್ರು ಬಿಡ್ತಾ ಇಲ್ಲ. ಒಂದೇ ಸತಿ ಮಾಡಿ, ಹಿಂಗೆ ಮಾಡಿ, ಹಂಗೆ ಮಾಡು. ಒಂದೇ ಸತಿ ಹಂಗೆ ಮಾಡು, ಬರುತ್ತೆ. ಬಂದಿರುತ್ತೀಗ. ಹಾಂ ಬಂತು ನೋಡಿ. ಇಳಿ ಕೆಳಗಿಳಿ. ಆಶ್ ಮನೆ ಕತ್ಲೆ ಇದೆಯವ, ಲೈಟ್ ಆನ್ ಮಾಡೋಣ ಇರು. ಸೂಪರ್. ಹಂಗೆ ಬರೀಮ್ಮ, ಹಂಗೆ ಹೇಳ್ಕೊಡೋದು ಇಶು. ಎಲ್ಲ ಬರೆಯೋಕ್ಕೆ ಬರುತ್ತೆ. ಡೌ ನೋಡು ಎಷ್ಟು ಚಂದ ಬರ್ದ. ಬರೀಮ್ಮ, ಇದನ್ನು ಬರೆಯೋ. ದಿಶು ಹೋಮ್ವರ್ಕ್ ಮೊನ್ನೆನೇ ಮುಗಿಸ್ಬಿಟ್ಟಿದ್ದ, ಚಿಂಟು ಮಾಡಿರಲಿಲ್ಲ. ನಾಳೆ ರಜೆ ಇದೆ ಅಲ್ವಾ ಅಂತ ನಾನು ಸುಮ್ಮನಾಗಿದ್ದೆ. ಇವಾಗ ಇಬ್ಬರಿಗೂ ಹೋಮ್ವರ್ಕ್ ಮುಗಿಸ್ದೆ. ಮಧ್ಯಾಹ್ನ ಮಾಡಿರೋದೇ ಬಿರಿಯಾನಿ ಇತ್ತು, ಎಗ್ ಬಿರಿಯಾನಿ. ಸೊ ಅದನ್ನ ಇಬ್ಬರಿಗೂ ಊಟ ಮಾಡಿಸ್ದೆ. ನಾನು ಊಟ ಮಾಡಿದೆ. ನಾಳೆ ದೋಸೆಗೆ ಅಂತ ಅಕ್ಕಿ ನೆನೆ ಹಾಕಿದ್ದೀನಿ. ಅದನ್ನು ರುಬ್ಬಿಟ್ಬಿಟ್ರೆ ಇವತ್ತೇನು ಕೆಲಸ ಇಲ್ಲ, ಎಲ್ಲ ಪಾತ್ರೆ ಎಲ್ಲ ತಿಕ್ಬಿಟ್ಟಿದೆ. ಸೊ ನಮ್ಮ ಹಸ್ಬೆಂಡು ಬರೋದು ಲೇಟ್ ಆಗುತ್ತೆ ಅಂದರು. ಹಾಗಾಗಿ ಮಲಗಿಸ್ಬಿಡ್ತೀನಿ. ಇಲ್ಲಾಂದರೆ ಸ್ಕೂಲ್ ಇರುತ್ತಲ್ಲ, ಬೇಗ ಎದ್ದೇಳಲ್ಲ. ಅಕ್ಕಿ ರುಬ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅವರಿಬ್ಬರನ್ನೂ ಮಲಗಿಸ್ತೀನಿ. ಇದು ಹಾಗೆ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ. ನಾನು 6 o'clock ಎದ್ದು ಫಸ್ಟು ಹಿಟ್ಟು ನೆಂದಿದೆಯೋ ಇಲ್ವೋ ಅಂತ ನೋಡಿದೆ. ಚೆನ್ನಾಗಿ ನೆಂದು ಉಬ್ಬಿತ್ತು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟೆ. ಉಬ್ಬಿಲ್ಲ ಅಂದರೆ ಮಾತ್ರ ಸೋಡಾ ಹಾಕ್ತೀನಿ, ಇಲ್ಲಾಂದರೆ ಸೋಡಾ ಹಾಕಲ್ಲ ನಾನು. ಹಾಗೆ ಸೋಡಾ ಹಾಕ್ದೇ ಚೆನ್ನಾಗಿ ಬರುತ್ತೆ ದೋಸೆ ಮತ್ತು ಪಡ್ಡು. ಇವತ್ತು ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಫಸ್ಟ್ ಡೇನೇ ಹಿಟ್ಟು ಚೆನ್ನಾಗಿ ಫ್ರೆಶ್ ಆಗಿ ಇರುತ್ತೆ. ಪಡ್ಡಾದರೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಡೇ ದೋಸೆ ಮಾಡ್ಕೋಬೋದು. ದೋಸೆ ಪಡ್ಡು ಎರಡೂ ಒಂದೇ ಹಿಟ್ಟಲ್ಲಿ ಮಾಡ್ತೀನಿ. ಆ್ಯಂಡ್ ಇಡ್ಲಿ ಬೇರೆ ಅಕ್ಕಿ ರವೆ ಸಿಗುತ್ತೆ ನಮಗೆ, ಇಡ್ಲಿ ರವೆ ಅಂತಲೇ, ಅದನ್ನಾದರೂ ಮಾಡ್ತೀನಿ. ಇಲ್ಲ ಅಂದರೆ ಇಡ್ಲಿ ಅಕ್ಕಿ ಅಂತಲೇ ಸಿಗುತ್ತೆ, ಅದನ್ನು ತಂದು ನೆನೆ ಹಾಕ್ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗೆ ಇಡ್ಲಿ ಅಂದರೆ ಇಷ್ಟ, ನನಗಿಷ್ಟ ಆಗಲ್ಲ. ಅದಕ್ಕಂತ ಆಲ್ಮೋಸ್ಟ್ ಮಾಡಲ್ಲ. ಒಂದು ಸತಿ ಇವ್ರಿಗೋಸ್ಕರ ಮಾಡ್ತೀನಿ. ಇವಾಗ ಸ್ವಲ್ಪ ಕಾಯಿ ಚಟ್ನಿ ಮಾಡಿಬಿಡ್ತೀನಿ. ಕಾಯಿ ಚಟ್ನಿ ಮಾಡಿಕೊಂಡು ಬಾಕ್ಸಿಗೆಲ್ಲ ಹಾಕಬೇಕು ಅವ್ರಿಗೆ. ಆಮೇಲೆ ಅವ್ರನ್ನ ಎಬ್ಬಿಸ್ತೀನಿ.
ಫಸ್ಟು ನಮ್ಮ ಚಿಂಟುಯಿಂದ ಸ್ಟಾರ್ಟ್ ಆಯಿತು ಕೋಲ್ಡು, ಹಾಗೆ ನನಗೂ ಬಂತು, ಎಲ್ಲರಿಗೂ ಬಂದುಬಿಡ್ತು. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಸಿಕ್ಕಾಪಟ್ಟೆ ಹಣ್ಣು ತರಿಸ್ಬಿಟ್ಟಿದ್ವಿ, ಯಾರೂ ತಿಂದಿಲ್ಲ. ಹಾಗೆ ಇದೆ ಬಾಳೆಹಣ್ಣು, ಆ್ಯಪಲ್ಲು ಎಲ್ಲನೂ ಹಾಗೆ ಇದೆ. ಇವತ್ತು ಆ್ಯಪಲ್ ಹಾಕ್ತಾಯಿದ್ದೀನಿ ಬಾಕ್ಸಿಗೆ, ನಿನ್ನೆ ಮೊನ್ನೆ ಎಲ್ಲ ಹಾಕಿರಲಿಲ್ಲ. ಕೋಲ್ಡ್ ಆದಾಗ ಹಾಕಿದರೆ ಅವ್ರು ಸ್ಕೂಲಲ್ಲಿ ಹಾಕ್ಬೇಡ ಅಂತ ಹೇಳ್ತಾರೆ, ಬಿಕಾಸ್ ಇನ್ನೂ ಜಾಸ್ತಿ ಕೋಲ್ಡ್ ಆಗುತ್ತೆ ಅಂತ. ಕೋಲ್ಡ್ ಏನೂ ಇಲ್ಲ, ಹುಷಾರಾಗಿದ್ದರೆ ಮಾತ್ರ ಫ್ರೂಟ್ಸ್ ಹಾಕಿ ಅಂತ ಹೇಳ್ತಾರೆ. ಹಾಗಾಗಿ ಇಬ್ಬರಿಗೂ ಆ್ಯಪಲ್ ಹಾಕಿಬಿಟ್ಟು ಪಡ್ಡು ಹಾಕಿ ದೋಸೆ ಹಾಕಿ ಚಟ್ನಿ ಹಾಕಿಬಿಟ್ಟು ವಾಟರ್ ಬಾಟ್ಲ್ ಇಟ್ಟು ಹಾಗೆ ಸ್ಪೂನ್ ಹಾಕಿ ಕರ್ಚಿಪೆಲ್ಲ ಹಾಕಿ ನೀಟಾಗಿ ಇಟ್ಬಿಡ್ತೀನಿ. ನನ್ನ ಮಕ್ಕಳು ರಾತ್ರಿನೇ ಹೇಳಿರ್ತಾರೆ ಏನು ಬಾಕ್ಸಿಗೆ ಬೇಕು ಅಂತ, ಅದನ್ನು ಮಾಡಿದರೆ ಸಾಕು. ಮತ್ತು ಏನು ಮಾಡಿರ್ತೀನಿ ಅಂತ ನೋಡಲ್ಲ, ಡೈರೆಕ್ಟಾಗಿ ಸ್ಕೂಲ್ಗೆ ಹೋಗಿ ನೋಡ್ತಾರೆ. ಇವನು ಯಾಕೋ ಹೊತ್ಕೊಂಡು ಎದ್ದ ಲೇಟಾಗಿತ್ತು ಟೈಮು, ಒಂದೆರಡು ಪಟ್ಟು ತಿಂದ ಅಷ್ಟೇ ಟೈಮ್ ಆಯಿತು, ಹೋಗಿ ಕಳಿಸ್ಬಿಟ್ಟು ಬಂದೆ. ಬೆಳಿಗ್ಗೆ ಬೇಗ ಬರುತ್ತಲ್ವ, ತುಂಬ ಕಷ್ಟಪಡ್ತಾನೆ ಹೇಳೋಕ್ಕೆ. 7:45 to 8 o'clock ಅನ್ನೋಷ್ಟೊತ್ತಿಗೆ ಬಸ್ ಬಂದುಬಿಡುತ್ತೆ. ನನ್ನ ಚಿಕ್ಕ ಮಗಂದು 9 o'clock ಬರುತ್ತೆ. ಸ್ವಲ್ಪ ಅವನಿಗೆ ಫ್ರೆಶ್ ಅಪ್ ಆಗೋಕ್ಕೆ ಟೈಮ್ ಸಿಗುತ್ತೆ. ಮನೆಗೆ ಬಂದು ಅವನಿಗೂ ಸ್ವಲ್ಪ ಆಟ ಆಡಿಸಿ ಹೋಮ್ವರ್ಕ್ ಎಲ್ಲ ಮಾಡಿಸಿದ್ದೆ, ಊಟ ಎಲ್ಲ ಮಾಡಿಸಿ ಅವನು ಕಳಿಸ್ಬಿಟ್ಟು ಬಂದು ನಾನು ಪಡ್ಡು ತಿಂತಾಯಿದ್ದೀನಿ. ಮಕ್ಕಳಿಬ್ಬರು ಸ್ಕೂಲ್ಗೆ ಹೋದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 12 o'clock ಆಯಿತು. ಹಾಗೆ ದಿಶುನ ಪಿಕಪ್ ಮಾಡಿಕೊಂಡು ಕಾಚವಡಿ ಮಿಯಾಮಿ ಹತ್ರ ಹೋದ್ವಿ, ಗ್ರೋಸರಿ ತರಬೇಕಿತ್ತು. ಆಲ್ಮೋಸ್ಟ್ ಸಣ್ಣ ಪುಟ್ಟ ಗ್ರೋಸರಿ ಇದ್ದರೆ ನಾನು ಫ್ಲಿಪ್ಕಾರ್ಟ್ 10 ಮಿನಿಟ್ಸಲ್ಲೇ ಆರ್ಡ್ರ್ ಮಾಡ್ತೀನಿ. ಇವತ್ತು ಸ್ವಲ್ಪ ಅಕ್ಕಿ ಮೂಟೆ ಎಲ್ಲನೂ ತರಬೇಕಿತ್ತು ಅಂತ ಪದೇ ಬೇಡ, 1 ಮಂತಿಗೆ ಆಗೋಷ್ಟು ತಗೋ ಅಂತ ಹೇಳಿದ್ರು ಹಸ್ಬೆಂಡು. ಸೊ ಹಾಗಾಗಿ ಎಲ್ಲನೂ ತೊಗೊಂಡು ಬಂದು ಅವರೆಲ್ಲ ಕೆಲಸ ಇದೆ ಅಂತ ಹೋದರು. ನಮ್ಮ ಕಂಪ್ನಿ ಹುಡುಗರು ಬಂದು ಮೇಲೆ ಇಳಿಸ್ಬಿಟ್ಟು ಹೋದರು. ನಾನು ದಿಶು ಇಬ್ಬರು ಜೋಡಿಸಿಡ್ತಾಯಿದ್ದೀವಿ. ಮ್ಯಾಗಿ ಆ ಕಡೆ ತಗೋ, ಎತ್ಕೊಂಬ, ಇಲ್ಲಿಡು. ಎಲ್ಲಿ ಲೀಕ್ ಆಗಲ್ಲ ಬ್ರಹ್ಮ, ತೊಂಬ ಎಲ್ಲ ನೀಟಾಗಿ ಜೋಡ್ಸೋಣ. ಹೇಳು, ನೀಟಾಗಿ ಇಡಬೇಕು. ಸಣ್ಣ ಪ್ಯಾಕೆಟ್ ಇಲ್ಲಿ ಹಾಕ್ಬೇಕು, ಸ್ಮಾಲ್ ಪ್ಯಾಕೆಟ್ ಇಲ್ಲಿ ಹಾಕು. ಹಾಂ, ಅದು ಸಾಸಲ್ಲಿಡು. ಬೇಗ ತುಂಬ ಟೈಮ್ ಆಯಿತು. ರಿಪೋರ್ಟ್. ಹಾಂ, ಮೈದಾ ಹಿಟ್ಟು ತುಂಬ. ಮೈದಾ ಹಿಟ್ಟು ತುಂಬ, ಎಲ್ಲ ತುಂಬ. ಬೆಳಿಗ್ಗೆ ಹಾಲು ಹೊಡೆದೋಗಿತ್ತು, ಟೀನೇ ಮಾಡಿರಲಿಲ್ಲ.
ಇವಾಗ ಹಾಲು ತಂದು ಟೀ ಮಾಡಿ ಕುಡಿತಾ ಇದ್ದೀನಿ. ಇನ್ನು ಬೂಸ್ಟ್ ತಂದಿದ್ದೆ ಕುಡಿತಾ ಇದ್ದೇನೆ. ಹೆಂಗಿದೆ ಬಂಗಾರ? ಹೆಂಗಿದೆ ಹೇಳು ಬೂಸ್ಟು? ಮಾತಾಡಲ್ಲ ಕ್ಯಾಮ್ರಾ ಅಂದರೆ. ರೌಂಡಲ್ಲಿ ಹಾಕು, ಇದರಲ್ಲೇ ಹಿಂಗೆ ರೌಂಡಾಗಿ ಮಾಡಿ ಎಲ್ಲ ತಂದು ಹಾಕೋದು ಬೆಳೆಯಲ್ಲ. ನೀವು ಪ್ಯಾಕೆಟೇ ಹುಳಾಗವೆ ನೋಡಿ, ಇದ್ರಲ್ಲಿ ನೋಡಿ, ಇಲ್ಲಿ ಏನೋ ಮಳೆ ಇಲ್ಲ, ಹುಳಾಗವೆ. ಅವ್ನು ಅಗಲ ಮಾಡು. ತರಲೇ ಬರ್ಬೇಕ ಮಿಕ್ಸ್ ಮಾಡಬೇಡ, ಎಸಿ ಎರಡು ತಗೋದು. ಅದೊಂದು ಬಾಕ್ಸು ಅವನೇನೋ ಮಾಡ್ತೀಯ, ಆಟ ಆಡ್ತೀನೋ ತಗೊಂಡು ಸತ್ತೋಗ್ತಾವು.